ನಮಸ್ಕಾರ ಎಲ್ಲರಿಗೂ. ಇವತ್ ನಮ್ ದೋಸ್ತ್ ಬೆಳಿಗ್ಗೆ 6ಕ್ಕೆ ಫೋನ್ ಮಾಡಿ ನಾನು ಊರಿಗೆ ಹೋಗಾಮದಿ ನೀನ್ ಬಸ್ ಸ್ಟ್ಯಾಂಡ್ ಬಿಟ್ಟು ಬರಕ್ಕೆ ಬಾ ಅಂತೇಳಿ ಫೋನ್ ಮಾಡಿದ್ದ. ಇಬ್ರು ಕೂಡಿ ಗಾಡಿ ತಗೊಂಡ್ ಹೊಂಟಿವಿ. ನಮ್ ದೋಸ್ತ್ ಬಸ್ ಸ್ಟ್ಯಾಂಡ್ ಬಿಟ್ಟ ಬಾ ಹೇಳಿ ರಿಟರ್ನ್ ರೂಮಿಗೆ ಬಂದೆ. ಇಲ್ಲಿ ನೋಡ್ರಿ ನಮ್ ರೂಮ್ ಓನರ್ ಮೊಮ್ಮಗಳು ಹೆಂಗ್ ದನಿಗೆ ಹಾಕಕತ್ತಾಳ ನೋಡ್ರಿ. ಇಲ್ಲಿ ನೋಡ್ರಿ ಸಂದರ್ಯಾಗ ಆಕಳ ಹೆಂಗ್ ಸಿಕ್ಕಾಕೊಂಡತಿ. ಹಿಂದೂ ಹೋಗ್ಲಕ್ ಬರುವತ್ತ ಮುಂದೂ ಹೋಗ್ಲಕ್ ಬರುವತ್ತ. ಅದ್ರ ಮಾಲಕರು ಬಂದ ಉದ್ದೇಡ್ ಹೊರಗ್ ತೆಗದ್ರ ನೋಡ್ರಿ. ನಾನ್ ಇವತ್ ಹೋಮ್ ಮೇಡ್ ರೈಸ್ ವಾಟರ್ ಮಾಡತ್ತೇನ್ರಿ. ಬರ್ರಿ ರೈಸ್ ವಾಟರ್ ಹೆಂಗ್ ಮಾಡೋದಂತ ತೋರಿಸ್ತೇನೆ. ಮೊದ್ಲು ಒಂದು ಬೌಲ್ದಾಗ ಸ್ವಲ್ಪ ಅಕ್ಕಿ ಮತ್ತು ವಾಟರ್ ಹಾಕಿ 3 ರಿಂದ 4 ತಾಸು ನೆನೆಲಾಕಿಡ್ಬೇಕ್ರಿ. ನಾನು ಈ ತರ ಒಂದು ಸ್ಪ್ರೇ ಬಾಟಲ್ ತಗೊಂಡೇನ್ ನೋಡ್ರಿ. ಈ ಬಾಟಲ್ದಾಗ ನಾನ್ ಮೊದ್ಲ ರೈಸ್ ವಾಟರ್ ಹಾಕ್ತೇನ್ರಿ. ನೆಕ್ಸ್ಟ್ 2 ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿನ್ರಿ. ನೆಕ್ಸ್ಟ್ ಆಲೋವೆಲಾ ಜೆಲ್ ಹಾಕಿನ್ರಿ. ಲಾಸ್ಟ್ ರೋಸ್ ವಾಟರ್ ಹಾಕಿನ್ರಿ. ಇವೆಲ್ಲಾ ಹಾಕಿ 5 ನಿಮಿಷ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಅಳಗಾಡ್ಸ್ಬೇಕ್ರಿ. ಎಲ್ಲಾ ರೆಡಿ ಆದ ನಂತರ ಮುಖಕ್ಕೆ ಈ ತರ ಸ್ಪ್ರೇ ಮಾಡ್ಕೋಬೇಕ್ರಿ. ಸಂಜೆಕ್ ಹನುಮತ್ ದೇವ್ರ ಗುಡಿಗೆ ಹೋಗಿ ಪೂಜಾ ನೋಡಿ ನಮಸ್ಕಾರ ಮಾಡಿ ರಿಟರ್ನ್ ರೂಮಿಗೆ ಬಂದೇವ್ರಿ. ನಿನ್ನೆ ರಾತ್ರಿ ನೀರಾಗ ನೆನೆಲಾಕ ಇಟ್ಟಿದ್ 5 ತರ ಕಾಳಿಗೆ ಉಪ್ಪ ಖಾರ ಹಾಕಿ ತಿಂದೇವ್ರಿ. ಮತ್ತ ನಾಳೆ ತಿನ್ನಲಾಕ ಕಾಳು ಹಾಕಿ ನೀರ್ ಹಾಕಿ ನೆನೆಲಾಕ ಇಟ್ಟಿವ್ರಿ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಐತ್ರಿ. ಹಿಂಗ ಲೈಕ್ ಶೇರ್ ಫಾಲೋ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.